ಹಾಯ್ ಬಬ್ಲು, ಚಿಕನ್ ಸಖತ್ ಟೇಸ್ಟ್ ಆಗಿತ್ತು. ಡಾಗಿ ಬಂತು ಗಾಯ್ಸ್. ಹಾಯ್ ಫ್ರೆಂಡ್ಸ್. ಅವ್ನು ಜಾನು ಕೈಲೇ ಮಾಡಿಸ್ತಾ ಇದ್ದ. ಗೂಗಲ್ ಅವ್ರ ಕಡೆಯಿಂದ ಪಿನ್ ಇರುತ್ತಂತೆ ಇದ್ರೊಳಗೆ. ನನ್ನ ಹತ್ರ ವಿಡಿಯೋಗಳೆಲ್ಲ ಅಂದರೆ ಬ್ಯಾಪಿಟ ಅಂತೆ. ಪಿನ್ ಬಂದಿರೋದ್ರಿಂದ ಫುಲ್ ಜೋಶಲ್ಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗೆ ತಮ್ನಲ್ಲಿ ನೋಡೇ ಗೊತ್ತಿರುತ್ತೆ. ಹೌದು, ನನಗೆ ಗೂಗಲ್ ಕಡೆಯಿಂದ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ಹಾಗೆ ಬರ್ತಾಯಿದ್ವಿ, ಮಾಲ್ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಮಾಲಿಗೆ ಹೋಗಿದ್ವಿ. ಅಲ್ಲಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಆ ಕಡೆ ಹೋದರೆ ಮಾತ್ರ ನಾವು ಈ ಮಾಲಿಗೆ ಹೋಗೋದು, ಇಲ್ಲಾಂದರೆ ಹೋಗೋಲ್ಲ. ಸೊ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಪಾಪೈಸಿಗೆ ಹೋಗಿದ್ವಿ. ಇಲ್ಲಿ ಸಾಫ್ಟಾಗಿರುತ್ತೆ ಚಿಕನು. ತೊಗೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೇನೋ ಇಲ್ಲಿ ಇಷ್ಟ ಆಗುತ್ತೆ. ಸೊ ಇಲ್ಲಿ ಒಂದು ಪಾಪೈಸಲ್ಲಿ ನಾವು ಚಿಕನ್ನೇ ಆರ್ಡ್ರ್ ಮಾಡ್ಕೊಳ್ತಾ ಇರೋದು. ಎಷ್ಟು ಒಂದು 15 ಪೀಸ್ ಏನೋ ಕೊಟ್ಟಿದ್ದು, 399 ಅಂದರೆ 400 ರುಪೀಸು 15 ಪೀಸ್ ಬರುತ್ತೆ. ಇನ್ನು 599 ಅಂದರೆ 600ಗೆ 24 ಪೀಸ್ ಏನೋ ಕೊಡ್ತಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಂಡು ತಿನ್ಬೋದು. ಫಸ್ಟು ಹಂಗೆ ಅನಿಸುತ್ತೆ, 2 ಪೀಸ್ ತೊಗೊಂಡಾಗ ಅಯ್ಯೋ ಇಷ್ಟೇನೋ ಅನಿಸುತ್ತೆ, ತಿನ್ಕೊಂಬಿಡ್ತೀವಿ. 15 ಪೀಸ್ ಕೊಟ್ಟಾಗ ಅಯ್ಯೋ ಇಷ್ಟೊಂದು ತಿನ್ನಬೇಕಾ ನಾವು, ಇಷ್ಟೊಂದು ಇದೆಯಾ ಅಂತ ಅನಿಸುತ್ತೆ. ಹಾಗೋ ಹೀಗೋ ಆರ್ಡ್ರ್ ಮಾಡಿಬಿಟ್ಟು ಕೂತಿದ್ದೀವಿ. ಇನ್ನೂ ಅವ್ರು ಕೊಟ್ಟಿಲ್ಲ, ಸೊ ವೆಯ್ಟ್ ಮಾಡ್ತಿದ್ದೀವಿ. ಇನ್ನು ಇಬ್ಬರು ಕೊಟ್ಟಾದಮೇಲೆ ನಮಗೆ ಕೊಡೋದು. ಬಟ್ ಬಬ್ಲು ಸುಮ್ಮನೆ ಇರಬೇಕಲ್ಲ, ಅಲ್ಲಿ ಎಳಿಯೋದು ಇಲ್ಲಿ ಎಳಿಯೋದು ಆ ಥರ ಮಾಡ್ತಿದ್ದಾನೆ ಅಂದ್ಬಿಟ್ಟು ಜಾನು ಎತ್ಕೊಂಡಿದ್ದಾರೆ. ಪಾಪ ಅವ್ನಿಗೆ ಹುಷಾರಿಲ್ಲ, ಜಾಸ್ತಿ ಕಫ ಆಗಿಬಿಟ್ಟಿದೆ ಅವನಿಗೆ. ಅದ್ರ ಜೊತೆಗೆ ಸ್ವಲ್ಪ ಜ್ವರನೂ ಇತ್ತು. ಹಾಸ್ಪಿಟಲ್ಗೂ ಕರ್ಕೊಂಡೋಗಿದ್ವಿ. ಏನಂದರೆ ನೆಬ್ಲೇಷನ್ ಹಾಕೋಕ್ಕೆ ಬರ್ಕೊಟ್ಟಿದ್ರು. ವೆಟ್ ಕಾಫು ತುಂಬಾ ಇತ್ತು ಅವನಿಗೆ. ಹಾಕ್ತಿದ್ವಲ್ಲ, 2 ಡೇಸ್ ಆಯಿತು ಆಲ್ರೆಡಿ ಹಾಕಿ. ಇವತ್ತು ಅದನ್ನು ಹಾಕಿದ್ವಲ್ಲ, ಇದು ನೆಬ್ಲೇಷನ್ ಬರುತ್ತೆ, ಅದನ್ನು ನಾವು ಮನೇಲೇ ತಂದು ಇಟ್ಕೊಂಡ್ಬಿಟ್ಟಿದ್ದೀವಿ. ಮನೇಲೇ ಹಾಕ್ಕೊಳ್ತೀವಿ. ಅಲ್ಲಿ ಹೋಗಿ ಹಾಕಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆ ಪ್ಲಗ್ ಕನೆಕ್ಟ್ ಮಾಡಿದೆ. ಆನ್ ಮಾಡಿದ ತಕ್ಷಣ ಬೆಂಕಿ ಬಂದುಬಿಡ್ತು. ನಾನು ಇಮಿಡಿಯೇಟಾಗಿ ಆಫ್ ಮಾಡಿಬಿಟ್ಟೆ. ಇಬ್ಬರು ಇವ್ರು ನನ್ನ ಪಕ್ಕನೇ ಇದ್ರಲ್ಲ, ಹಾಗಾಗಿ ಅದು ನಾನು ಸರಿಯಾಗಿ ಕನೆಕ್ಟ್ ಮಾಡಿಲ್ಲ. ಮೇ ಬಿ ಅದಕ್ಕೆ ಈ ಥರ ಕಿಡಿ ಬಂದಿದೆ ಅಂತ ತಿಳ್ಕೊಂಡು ಮತ್ತೆ ನಾನು ಏನು ಮಾಡಿದೆ ಅಂದರೆ ಆ ವೈರ್ನ ಮತ್ತೆ ಪ್ಲಗ್ಗೆ ಕನೆಕ್ಟ್ ಮಾಡಿಬಿಟ್ಟು ಆನ್ ಮಾಡಿದೆ. ಆನ್ ಮಾಡಿದ ತಕ್ಷಣ ಎಷ್ಟು ಉದ್ದ ಬೆಂಕಿ ಬಂದುಬಿಡ್ತು ಅಂದರೆ ಪಟ ಅಂತ ಹತ್ಕೊಂಡು ಬೆಂಕಿ ಬಂದುಬಿಡ್ತು ಜೋರಾಗಿ. ನನಗೆ ಭಯನೇ ಆಗೋಯ್ತು. ಸಡನ್ನಾಗಿ ಅಲ್ಲೇ ಕೂತಿದ್ನಲ್ಲ, ಅಲ್ಲೇ ಸ್ವಿಚ್ಚನ್ನ ಆಫ್ ಮಾಡಿಬಿಟ್ಟೆ. ಆಫ್ ಮಾಡಿಬಿಟ್ಟು ನಾನು ತೆಗ್ದಾಕ್ಬಿಟ್ಟು ಜಾನಿಗೆ ಫೋನ್ ಮಾಡಿ ಈ ಥರ ಆಯಿತು ಅಂತ ಹೇಳಿದೆ. ಮತ್ತೆ ಹಾಕೋಕ್ಕೆ ಹೋಗ್ಬೇಡ, ಬರ್ತೀನಿ ನೋಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಎತ್ತಿಟ್ಬಿಟ್ವಿ. ಅದು ಬೇರೆ ಕೆಟ್ಟೋಯ್ತು. ಇವಾಗ ನೆಬ್ಲೇಷನ್ ಅವ್ನಿಗೆ ಹಾಕಬೇಕಿತ್ತು, ಹಾಕೇ ಇಲ್ಲ ನಾವು. ಇವಾಗ ಹೊಸದು ತೊಗೊಂಬರ್ಬೇಕು. ಅಕಸ್ಮಾತ್ ಅದು ಕೆಟ್ಟೋಗಿಲ್ಲ ಅಂದರೆ ಅದನ್ನು ರಿಪೇರಿ ಮಾಡಿಸ್ಕೊಂಬರ್ಬೇಕು. ಅದನ್ನು ಹೋಗಿ ರಿಪೇರಿ ಮಾಡ್ಸೋಕ್ಕೆ ಹೋದರೆ ತೋರಿಸ್ತೀನಿ ನಿಮಗೆ. ಇವಾಗ ಆರ್ಡ್ರು ಬರ್ತಾಯಿದೆ ಈಸ್ಕೊಬರೋಕ್ಕೆ ಅಂತ ಹೇಳಿ ಜಾನು ಹೋಗೈತೆ. ಸೊ ಈ ಥರ ಆಗೈತೆ, ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಈ ಥರ ಬೆಂಕಿ ಕನೆಕ್ಟ್ ಮಾಡಿದಾಗ ಏನೂ ಮುಟ್ಟಲ್ಲ ಮಕ್ಕಳು ಅಂತ ಹೋಗ್ಬಿಟ್ಟು ಈ ಥರ ಕಿಡಿ ಬಂದುಬಿಟ್ರೆ ಏನು ಮಾಡೋದು, ಸಿಕ್ಕಾಬಿಟ್ಟೆ ಭಯ ಆಗೋಯ್ತು ನನಗಂತೂ. ಸೊ ಈ ಥರ ಯಾರಾದ್ರೂ ಯೂಸ್ ಮಾಡ್ತಿದ್ರೆ ಪ್ಲೀಸ್, ನೀವೇನಾದ್ರು ಒಂದು ಸೆಕೆಂಡು ಎದ್ದೋಗ್ತೀನಿ ಅಂದ್ರೂ ಆ ಪ್ಲಗ್ನ ರಿಮೂವ್ ಮಾಡಿಬಿಟ್ಟು ಹೋಗಿ. ಮಕ್ಕಳು ನಾವು ಮಾಡೋದನ್ನ ನೋಡ್ತಿದ್ದು ಸ್ವಿಚ್ ಆನ್ ಮಾಡಿದ ತಕ್ಷಣ ಅದು ಬೆಂಕಿ ಬಂದುಬಿಡುತ್ತೆ. ಸೊ ಇಮಿಡಿಯೇಟ್ ನೋಡಿ ಆಫ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಈ ಥರ ಆಯಿತು. ಸೊ ನೀವು ಹುಷಾರಾಗಿ ಕೇರ್ಫುಲ್ಲಾಗಿ ಅದನ್ನು ಒಂದು ನೋಡ್ಕೊಳ್ಳಿ. ನಾನು ಆಮೇಲೆ ರಿಮೂವ್ ಮಾಡಿ ಎತ್ತಿಟ್ಬಿಟ್ಟೆ. ಅವನಿಗೆ ಹಾಕ್ಯಾಕಾಗಲಿಲ್ಲ. ಇವಾಗ ನಾವು ಹೊಸದು ಬೈ ಮಾಡಬೇಕು ಅಥವಾ ಅದು ರಿಪೇರಿ ಮಾಡಿಸ್ಬೇಕು. ಸದ್ಯಕ್ಕೆ ಇವಾಗ ಇದು ಬಂತು ಆರ್ಡರು, ತಿನ್ನೋಣ ಅಂತ ತಿಂತಿದ್ದೀವಿ. ಸ್ಟಾರ್ಟಿಂಗು ಸ್ವಲ್ಪನೇ ಅಂತ ಅನಿಸುತ್ತೆ, ಒಂದು 2-3 ತಿಂದರೆ ನೋಡಿ ಇಷ್ಟೊಂದಿದೆ. ಇದನ್ನೆಲ್ಲ ಖಾಲಿ ಮಾಡಬೇಕು. ಪಾಪ ಬಬ್ಲು ಬೇರೆ ಕೊಡುವಾಗಿಲ್ಲ ಅಲ್ವಾ, ಇನ್ನೂ ನಾವು ಮುಡಿ ಕೊಡಿಸಿಲ್ವಲ್ಲ, ಹಾಗಾಗಿ ಪಾಪ ಅದು ನೋಡ್ತಾ ಇದ್ದೆ. ನಾವು ಸುಮ್ಮನೆ ಇನ್ನೇನು ಮಾಡೋದು, ಹಾಗೆ ಜಾನು ಎತ್ಕೊಂಡು ಒಂದು 2 ಪೀಸ್ ತಿಂದ್ಬಿಟ್ಟು ಜಾನು ಎತ್ಕೊಂಡು ಆ ಕಡೆ ಹೋದರು. ಸರಿ, ನಾನಿಬ್ಬರು ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಜಾಸ್ತಿ ತಿನ್ನೋದು ನಾನೇ. ಅವರಿಬ್ಬರೇನು ಅಷ್ಟೊಂದು ತಿನ್ನಲ್ಲ, ನಾನೇ ಜಾಸ್ತಿ ಎಲ್ಲ ತಿಂದು ಖಾಲಿ ಮಾಡ್ತೀನಿ. ಈ ಥರ ಸೆಕೆಂಡ್ ಟೈಮು ನಾವು ಇದನ್ನು ತಿಂತಾ ಇರೋದು. ಫುಲ್ಲು ಬಕೆಟ್ ಆರ್ಡ್ರ್ ಮಾಡಿಕೊಂಡು. ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತಲ್ಲ, ಹಾಗಾಗಿ. ಇದು ನಾಯಿ ಯಾರ್ದೋ ಗೊತ್ತಿಲ್ಲ, ಅವಾಗವಾಗ ಬಂದು ಮನೆ ಹತ್ರನೇ ಮಲಿಕೊಳ್ಳುತ್ತೆ.
ಕಲರ್ಸು ಆ ಥರ ಎಲ್ಲ ಇರುತ್ತೆ. ನಾವು ಎಷ್ಟೇ ಓಡಿಸಿದ್ರು ಹೋಗಲ್ಲ ಅದು. ಕೊಡ್ತೀವಿ ಬಿಸ್ಕೆಟು, ತಿನ್ಕೊಳ್ಳುತ್ತೆ, ಬೇರೆಯವ್ರ ಮನೆ ಹತ್ರ ಹೋಗುತ್ತೆ, ಅವ್ರ ಹತ್ರನೇ ಇಸ್ಕೊಳ್ಳುತ್ತೆ, ತಿನ್ಬಿಟ್ಟು ಬಂದುಬಿಟ್ಟು ಪುನಃ ನಮ್ಮ ಮನೆ ಹತ್ರನೇ ಬರುತ್ತೆ. ನಾನು ಬಿಸ್ಕೆಟು ಅದು ಇದು ಏನಾದರೂ ಹಾಕ್ತೀನಿ. ಅದು ಅನ್ನ ಸಾಂಬಾರೆಲ್ಲ ತಿನ್ನೋಕೆ ಹೋಗಲ್ಲ. ಬಿರಿಯಾನಿ ಆದರೆ ತಿನ್ನುತ್ತೆ, ಚಿಕನ್ ಪೀಸ್ ಆದರೆ ತಿನ್ನುತ್ತೆ. ಸೊ ಅದನ್ನು ಮಾಡಿದಾಗೆಲ್ಲ ಹಾಕ್ತೀನಿ. ಅದು ಬಿಟ್ಟರೆ ಬಿಸ್ಕೆಟ್ಗಳನ್ನ ಹಾಕ್ತಿರ್ತೀನಿ. ನೋಡಿ ಇದನ್ನ ಏನಾಗಿದೆ ಅಂತ ತೋರಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ. ನೈಟ್ ಆಗೋಗ್ಬಿಟ್ಟಿತ್ತು. ಅವ್ರು ಚೆಕ್ ಮಾಡಿಬಿಟ್ಟು ವೈಯರ್ ಅಷ್ಟೇ ಸುಟ್ಟೋಗಿದೆ, ಮಿಷಿನೆಲ್ಲ ಚೆನ್ನಾಗಿದೆ, ಒಳಗಡೆ ಮೋಟ್ರೆಲ್ಲ ಏನೂ ಆಗಿಲ್ಲ, ಅದು ಏನೋ ಗೇಜು ಕಡಿಮೆ ಗೇಜ್ದು ಹಾಗಾಗಿ ಸುಟ್ಟೋಗಿರೋದು ಅಷ್ಟೇ ಅಂತ ಹೇಳಿ ಚೆನ್ನಾಗಿರೋ ವೈಯರ್ನ ಹಾಕ್ಕೊಟ್ರು. ಒಂದು 280 ರುಪೀಸ್ ಏನೋ ಹೇಳಿದ್ರು ಆ ವೈಯರು. ಸರಿ ಹಾಕಿ ಅಂತೇಳಿ ಹಾಕಿಸ್ಕೊಂಡು ಅಲ್ಲಿಂದ ಬಂದಮೇಲೆ ನಾವು ಮತ್ತೆ ನೆಪ್ಲೇಷನ್ ಹಾಕಿದ್ವಿ ಬಬ್ಲುಗೆ. ಅದು ಕ್ಲಿಯರ್ ಆಗಬೇಕಲ್ವಾ, ಇಲ್ಲಾಂದರೆ ಅಷ್ಟು ಈಸಿಯಾಗಿ ಕೆಮ್ಮು ಹೋಗಲ್ಲ, ಕಫ ಕಡಿಮೆ ಆಗಿದೆ. ಹಂಗಾಗಿ ನಾವು ಅವನಿಗೆ ಹಾಕ್ತಾಯಿದ್ದೀವಿ. ಸೊ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಗುಡ್ ನ್ಯೂಸ್ ಶೇರ್ ಮಾಡ್ಕೊಳ್ತಿದ್ದೀನಿ. ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ, ನನಗೆ ಮಾತ್ರ ತುಂಬ ಖುಷಿ ಆಗ್ತೈತೆ. ಯಾಕೆ ಅಂತ ಹೇಳಿದ್ರೆ ತುಂಬ ವರ್ಷಗಳಿಂದನೇ ಕಾದಿದ್ದಂತಹ ಒಂದು ಗಳಿಗೆ ಇದು ಅಂತಲೇ ಹೇಳ್ಬೋದು. ನಾನು ಫಸ್ಟು ಸ್ಟಾರ್ಟಿಂಗ್ ವೀಡಿಯೋನ ಜೋಶಲ್ಲೇ ಶುರು ಮಾಡಿದೆ. ವೀಡಿಯೋನು ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದ್ದೆ. ಆಮೇಲೆ ಆಗಲಿಲ್ಲ ನನಗೆ, ಯಾಕೆಂದರೆ ತಾಳ್ಮೆ ಬೇಕು, ಇದಕ್ಕೆ ತುಂಬ ಪೇಷನ್ಸ್ ಇರಬೇಕು. ತುಂಬ ವೀಡಿಯೋಗಳನ್ನ ಹಾಕ್ತಾಯಿದ್ದೆ, ಬಟ್ ವ್ಯೂಸ್ ಬರ್ತಿರ್ಲಿಲ್ಲ, ಸಬ್ಸ್ಕ್ರೈಬರ್ ಆಗ್ತಿರ್ಲಿಲ್ಲ. 1 ಇಯರ್ ಅಷ್ಟೊತ್ತಿಗೆ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ಸ್ ಆಗಬೇಕಿತ್ತು. ಬಟ್ ನನಗೆ 4000 ವಾಚ್ ಅವರ್ಸು ಕಂಪ್ಲೀಟ್ ಆಗೇ ಹೋಯಿತು. 4 ಇಯರ್ಸ್ ಕಂಪ್ಲೀಟ್, 1 ಇಯರ್ ಕಂಪ್ಲೀಟ್ ಆಗೋಷ್ಟರಲ್ಲಿ. ಬಟ್ 1000 ಸಬ್ಸ್ಕ್ರೈಬರ್ ಆಗಲೇ ಇಲ್ಲ. ಸೊ ಅದು ಇನ್ನೂ ಕಂಟಿನ್ಯೂ ಆಯಿತು. 2 ಇಯರ್ಸ್ ಆದರೂ ನನಗೆ 1000 ಸಬ್ಸ್ಕ್ರೈಬರ್ ಆಗಲೇ ಇಲ್ಲ. ಬಟ್ ನಾನು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಮತ್ತೆ ಡೌನ್ ಆಗ್ತಾ ಬಂತು, ಮತ್ತೆ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಬಂತು. ನನಗೆ ವ್ಯೂಸ್ ಬರ್ತಾಯಿತ್ತು ಸ್ವಲ್ಪ, ಬಟ್ ಸಬ್ಸ್ಕ್ರೈಬರ್ ಆಗ್ತಾನೆ ಇರಲಿಲ್ಲ. ಹಂಗೋ ಹಿಂಗೋ 2 ಇಯರ್ಸಲ್ಲಿ ನನಗಿನ್ನೊಂದು 20 ಮೆಂಬರ್ಸು ಅಷ್ಟು ಬೇಕಿತ್ತು 1000 ಸಬ್ಸ್ಕ್ರೈಬರ್ಗೆ. ನಾನು ಯಾರಿಗೂ ಫ್ರೆಂಡ್ಸು ಫ್ಯಾಮಿಲಿ ಅಂತ ನಾನು ಯಾರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿರಲಿಲ್ಲ. ಬಟ್ ಆಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಬೇಕಾಯ್ತು. ನಾನು ಚಾನಲ್ಗೆ ಹೇಳಿ ಅವ್ರ ಫ್ರೆಂಡ್ಸ್ ಕೈಲೂ ಮಾಡಿಸ್ಕೊಂಬಿಟ್ಟೆ, 1000 ಆಗಿಬಿಡ್ಲಿ, ಮಾನಿಟೈಸೇಷನ್ ಆನ್ ಆಗಿಬಿಡ್ಲಿ ಅಂತ ಹೇಳಿಬಿಟ್ಟು. ಕೊನೆಗೆ ಚಾನಲ್ ನಂಗೆ ಮಾಡಿಕೊಟ್ರು, 1000 ಸಬ್ಸ್ಕ್ರೈಬರ್ ಆದರು. ಅದು ಯಾವಾಗ ಅಂದರೆ ಸೆಪ್ಟೆಂಬರ್ಗೂ ಮುಂಚೆನೇ, ಅಂದರೆ ಪಾಪು ಡೆಲಿವರಿ ಆಯ್ತಲ್ಲ ನಂದು, ಆ ಟೈಮಲ್ಲಿ ನಾನು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಆನ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ ಆದರು ಅಷ್ಟೇ. 1 2 ಇವಾಗಲೂ ಆಗ್ತಿರ್ತಾರೆ, ಒಬ್ಬೊಬ್ಬರು ಅನ್ಫಾಲೋ ಆಗ್ತಾರೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅವಾಗ 1000 ಸಬ್ಸ್ಕ್ರೈಬರ್ ಆದಮೇಲೆ ಎಕ್ಸ್ಟ್ರಾ ನನಗೆ ಒಂದು ಸ್ವಲ್ಪ ಜನ 60 ಜನ ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ ಕೂಡ ಆದರು. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬಂತು. ಅದಾದಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪಾಪು ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ನಾನು C-ಸೆಕ್ಷನ್ ಆಗಿರೋದ್ರಿಂದ ನನಗೆ ವಿಡಿಯೋ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಸ್ಟಾಪ್ ಮಾಡಿಬಿಟ್ಟೆ. ಸ್ವಲ್ಪ ದಿನ ಹಾಕ್ತೆ, ಆಮೇಲೆ ನಿಲ್ಲಿಸ್ಬಿಟ್ಟೆ. ಆಮೇಲೆ ಬ್ಯಾಂಗ್ಳೂರಿಗೆ ಬಂದೆ. ಈಗ ಇಬ್ಬರು ನೋಡ್ಕೋಬೇಕಲ್ಲ, ಇನ್ನೂ ತುಂಬ ಕಷ್ಟ ಆಯಿತು ನನಗೆ. ಹಾಗಾಗಿ ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಹತ್ತತ್ರ 1 ವರ್ಷ ನಾನು ಗ್ಯಾಪ್ ತಗೊಂಡೆ, ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ. ಫಸ್ಟ್ ಮಾಡಿದಾಗಲೂ ಅಷ್ಟೇ, ಒಂದು 3 ಮಂತ್ಸ್ ಬಿಟ್ಟು ಮಾಡಿದೆ, ಮತ್ತು 3 ಮಂತ್ಸ್ ಗ್ಯಾಪ್ ತಗೊಂಡೆ, ಈ ಥರ ಮಾಡಿದೆ. ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು. ಬಟ್ ನಾನು ಆ ಥರ ಮಾಡಲಿಲ್ಲ. ಹಂಗಾಗಿ ನನಗೆ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಅನಿಸುತ್ತೆ, ಜೊತೆಗೆ ವ್ಯೂಸು ಬರಲಿಲ್ಲ. ವ್ಯೂಸ್ ಬರೋ ಟೈಮಲ್ಲಿ, ಸಬ್ಸ್ಕ್ರೈಬರ್ ಆಗ್ತಿದ್ದ ಟೈಮಲ್ಲಿ, ಅಂದರೆ ನನ್ನ ಡೆಲಿವರಿ ಆಯ್ತಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ, ಆಗ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು, ಸಬ್ಸ್ಕ್ರೈಬರು ಆಗ್ತಿದ್ರು. ಬಟ್ ನನಗೆ ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನನಗೆ ಆ ಥರ ವೀಡಿಯೋ ಮಾಡಬೇಕಂದ್ರೆ ಫ್ಯಾಮಿಲಿ ಹೆಲ್ಪ್ ಬೇಕೇ ಬೇಕಾಗುತ್ತೆ. ಯಾರಾದರೂ ಮಕ್ಕಳು ನೋಡ್ಕೊಳ್ಳೋದು ಅಥವಾ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಬಟ್ ನನಗೆ ನಾನೇ ಎಲ್ಲ ನೋಡ್ಕೋಬೇಕು. ಈಗ ನಮ್ಮಮ್ಮ ಅಡುಗೆ ಎಲ್ಲ ಮಾಡಿಕೊಡ್ತಾರೆ, ಅದೆಲ್ಲ ಅವ್ರು ನೋಡ್ಕೊತಿರ್ತಾರೆ. ಆದರೂ ನನ್ನನ್ನು ನಾನು ಸುಧಾರಿಸ್ಕೋಬೇಕು, ಪಾಪು ನೋಡ್ಕೋಬೇಕಲ್ಲ, ವೀಡಿಯೋ ಎಲ್ಲ ಮಾಡೋದು ತುಂಬ ಕಷ್ಟ ಆಯಿತು. ಹಾಗಾಗಿ ನಾನು ಸ್ಟಾಪ್ ಮಾಡಿದೆ. ಅಲ್ಲಿಂದ ನನಗೆ ಯಾವುದೇ ರೀತಿಯಾದಂಥ ವೀಡಿಯೋ ಆಗ್ತೇ ಇದ್ದಿದ್ದರಿಂದ ನಾವೊಂದು ಏನದು ಚಾನಲ್ಲು ಹಿಂದೆ ಉಳ್ಕೊಂಬಿಡ್ತು. ಯಾರಿಗೂ ನೋಡೋದು ನಿಲ್ಲಿಸ್ಬಿಟ್ರು. ಸೊ ಅದಾದಮೇಲೆ ಈಗ ಮತ್ತೆ ನಾನು ಈಗ 1 ಮಂತ್ 2 ಮಂತಿಂದ ಮತ್ತೆ ಕಂಟಿನ್ಯೂ ಮಾಡಿದೆ. ನಾನು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ಲ, ಅದನ್ನೇ ಹಾಕೋಣ ಅಂತ ಹೇಳಿ ನಾನು ಹಾಕೋಕ್ಕೆ ಶುರು ಮಾಡಿದೆ. ಅವ್ರು ನೋಡಲಿ ಬಿಡಲಿ, ನನ್ನ ಹತ್ರ ಇರೋದನ್ನು ಶೇರ್ ಮಾಡ್ಕೊಳ್ಳೋಣ. ಎಲ್ಲ ವೀಡಿಯೋಸ್ನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಮೊಬೈಲಲ್ಲಿ. ಸೊ ಹಂಗಾಗಿ
ಓಕೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡೋಕ್ಕೆ ಶುರು ಮಾಡಿದೆ. ಹಾಗೆ ನನ್ನ ಕೈಲಿ ಆದಂಥ ಚಿಕ್ಕ ಚಿಕ್ಕ ವಿಡಿಯೋನ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಅಪ್ಲೋಡ್ ಮಾಡ್ತಾ ಬರ್ತಿದ್ದೀನಿ. ಮೊದಲು 3 ಮಾಡ್ತಿದ್ದೆ, ಈಗ ಇನ್ನೂ ಕಷ್ಟ, 1-2 ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ವಾರಕ್ಕೆ 1-2 ವಿಡಿಯೋ ಹಾಕ್ತೀನಿ. ಸೊ ಫೈನಲಿ ನಂದು ಮಾನಿಟೈಸೇಷನ್ ಅವಾಗ ಆನ್ ಆಗಿತ್ತು. ನೀನು ಬೇಕು ಎಲ್ಲ ಪ್ರೊಸೀಜರ್ನೂ ಕೂಡ ಮಾಡಿದ್ವಿ. ಸೊ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕು ಅಂತ ಹೇಳಿದ್ರೆ $10 ಕಂಪ್ಲೀಟ್ ಆಗಬೇಕಿತ್ತು. ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಗೊತ್ತಿರಲಿಲ್ಲ. ಸೊ ನಾವು ಆ ಮನೇಲಿದ್ದಾಗ ಆ ಮನೆ ಅಡ್ರೆಸ್ ಕೊಟ್ಬಿಟ್ಟಿದ್ದೆ. ಈ ಮನೆಗೆ ಬಂದು ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಯಾವಾಗ ಬರುತ್ತೋ ಅಂದ್ಕೊಂಡಿದ್ದೆ. ಬಟ್ ಅಪ್ಲೈ ಮಾಡಿ ಅದು ಯಾವಾಗ ಅಪ್ಲೈ ಮಾಡಬೇಕಂದ್ರೆ $10 ಆಗಬೇಕು. ಆಗಲೇ ನಮಗೆ ಅಮೌಂಟನ್ನ ನಾವು ತೊಗೊಳಕ್ಕಾಗೋದು. ಫೈನಲಿ ನನಗೆ ಗೂಗಲ್ ಆ್ಯಡ್ಸೆನ್ಸ್ದು ಮೇಲ್ ಬಂತು. ನಾನು ಆ ಮನೆ ಅಡ್ರೆಸ್ ಕೊಟ್ಬಿಟ್ಟಿದ್ದೀನಲ್ಲ, ಅಲ್ಲಿಗೋಗ್ಬಿಡುತ್ತಲ್ಲ ಅಂತ ಎದುರ್ಕೊಂಡಿದ್ದೆ. ಆಮೇಲೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಒಬ್ಬರು ಇದ್ದಾರೆ, ಅವರು ಸೌಮ್ಯ ಅಂತ, ಅವ್ರಿಗೆ ಹೇಳಿದ್ದೀನಿ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನಾನು ಅವ್ರ ಜೊತೆ ಹೇಳಿದ್ದೆ. ಅಂದರೆ ಬರ್ಡೇಗೆ ಹೇಳಿದ್ದೆ ಅವ್ರು ಬಂದಿದ್ರು, ವಿಡಿಯೋ ಮಾಡಿಕೊಟ್ರು ಅಂತ ಹೇಳಿದ್ನಲ್ಲ, ಅವ್ರಿಗೆ ಹೇಳಿದ್ದೆ ಫೋನ್ ಮಾಡಿ, ಈ ಥರ ನನಗೊಂದು ಪೋಸ್ಟ್ ಬರುತ್ತೆ, ಇದು ಅಂತ ನಾನು ಹೇಳಿಲ್ಲ, ಒಂದು ಪೋಸ್ಟ್ ಬರುತ್ತೆ, ಬಂದರೆ ಸಿಟ್ಟಿರಿ ಅಂತ ಹೇಳಿದ್ದೆ. ಅವ್ರಿಗೆ ಹೇಳಿದ್ದು ಒಂದು 3-4 ಡೇಸ್ಗೆ ಬಂತು. ಪುಣ್ಯಕ್ಕೆ ಅವ್ರು ಕರೆಕ್ಟಾಗಿ ಅವ್ರು ಬರೋದು ನಿಂತಿದ್ರಂತೆ, ಇವ್ರು ಕೇಳಿದ್ರಂತೆ, ಆವಾಗ ಪೋಸ್ಟ್ ಇದೆ ಅಂತ ಹೇಳಿದ್ದಾರೆ. ಅವಾಗ ಇವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂದಿದ್ರೆ ಮಿಸ್ ಆಗ್ತಿತ್ತು. ಮತ್ತೆ ಇನ್ನೆಷ್ಟು ಪಚೀತಿ ಪಡಬೇಕಿತ್ತೋ ಗೊತ್ತಿಲ್ಲ. ಎಗೇನ್ ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಿಮಗೆ ಗೊತ್ತಿರುತ್ತೆ, ತಮ್ಮನೇಲೆ ಹಾಕ್ಬಿಟ್ಟಿದ್ದೀನಲ್ಲ, ಗೂಗಲ್ ಅವ್ರ ಕಡೆಯಿಂದ ನನಗೊಂದು ಪೋಸ್ಟ್ ಬಂದಿದೆ. ಇವಾಗ ನಾನು ಇದನ್ನು ಒಂದು ಪಿನ್ ಇರುತ್ತಂತೆ ಇದರೊಳಗಡೆ, ಇದನ್ನು ನಾನು ಹಾಕ್ಬಿಟ್ಟು ಮಾಡ್ಕೋಬೇಕು. ನನ್ನ ಫೋನಲ್ಲಿ ಆಗಲ್ಲ, ಚಾನಲ್ ಫೋನಲ್ಲಿ ವಿಡಿಯೋ ಮಾಡ್ತೀನಿ, ಇದರಲ್ಲಿರೋದನ್ನ ಅಪ್ಲೋಡ್ ಮಾಡಿಸ್ತೀನಿ. ಫೈನಲಿ ಬಂದು $10 ಆಗಿದೆ ಅಷ್ಟೇ. 1 ವರ್ಷದಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ದು. ನನ್ನ ಮಗ ಹುಟ್ಟಿದ ಟೈಮಲ್ಲಿ 1 ವರ್ಷ ಆಗೈತೆ. $10 ಆಗೋಕ್ಕೆ ಈಗಲೂ $10 ಆಗಿರೋದು. ವಿಡಿಯೋ ಏನು ಓಡ್ತಾ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ಪರವಾಗಿಲ್ಲ, ಯಾವಾಗ ಓಡುತ್ತೋ ಅವಾಗ ಓಡಲಿ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನನ್ನ ಪ್ರಯತ್ನ ನಾನು ಮಾಡೋಣ ಅಂತ ಅನಿಸ್ತೈತೆ. ಒಂದೊಂದು ಅನಿಸುತ್ತೆ ಯಾರೇ ಬೇಕು ಈ ತಲೆನೋವು, ಅಷ್ಟು ಈಸಿಯಲ್ಲ ಒಂದು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅದಕ್ಕೆ ಏನಾದ್ರೂ ನಾವು ಕರೆಕ್ಟಾಗಿ ಮಾತಾಡಿಲ್ಲ ಅಂದರೆ ಅದಕ್ಕೆ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ತುಂಬ ಟೈಮ್ನ ಕಿಲ್ ಮಾಡುತ್ತೆ. ಸೊ ಮಕ್ಕಳೆಲ್ಲ ನೋಡ್ಕೋಬೇಕಲ್ಪ, ಅದು ಕಷ್ಟ. ನನ್ನ ಟೈಮ್ ಒಂದಿನ ಎಡಿಟ್ ಮಾಡಿಕೊಂಡ್ರೆ ಒಂದಿನ ವಾಯ್ಸ್ ಓವರ್ ಕೊಡೋದು, ಆ ಥರ ಎಲ್ಲ ಮಾಡ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಅದಕ್ಕೆ ನಾನು ಅಂದ್ಕೊಂಡು ವಾರಕ್ಕೆ 1-2 ವೀಡಿಯೋ ಹಾಕೋಣ, ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡೋಣ ಹಾಕೋಕ್ಕೆ ಅಂತ. 3 ಹಾಕ್ತಿದ್ದೆ, ಈಗ ಲಾಸ್ಟ್ ವೀಕಿಂದ ನನಗೆ 3 ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಒಂದಿನಕ್ಕೊಂದು ದಿನ ಗ್ಯಾಪ್ ಇರುತ್ತೆ, ಆದರೂ ನನ್ನ ಕೈಲಿ ಆಗ್ತಾಯಿಲ್ಲ. ಸೊ 2 ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. 2 ಹಾಕಲೇಬೇಕು, ಓಡಲಿ ಬಿಡದೆ ಇರಲಿ. ಈ ಸರ್ ನಿಲ್ಲಿಸ್ಬಾರ್ದು ಅಂತ ಅಂದ್ಕೊಳ್ತೀನಿ. ಮತ್ತೆ ಅನಿಸುತ್ತೆ ಅಯ್ಯೋ ಓಡ್ತಾ ಇಲ್ಲ, ಬೇಕಾ ನಿನಗೆ ಬಿಟ್ಬಿಡು ಅಂತ ನನ್ನ ಮೆದ್ಲು ನನಗೆ ಹೇಳ್ತಾ ಇರುತ್ತೆ. ಬಟ್ ಬೇಡ, ಒಂದು ಸಲ ಅನ್ಸುತ್ತೆ ಮನಸ್ಸು, ಪರವಾಗಿಲ್ಲ ಮಾಡು, ಅದರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀಯ ಅಂತ ನನ್ನ ಮನಸ್ಸು ಹೇಳ್ತಿರುತ್ತೆ. 2 ಮಾತನ್ನೂ ಕೇಳ್ತಿದ್ದೀನಿ. ಒಂದೊಂದ್ಸರಿ ಯಾವ್ದು ಬಿಟ್ಬಿಡು ಅಂತ ಹೇಳುತ್ತೆ, ಅದನ್ನು ಕೇಳಿರ್ತೀನಿ, ಅಲ್ಲಿಗೆ ಅದನ್ನು ಬಿಟ್ಬಿಟ್ಟು ಓಕೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಹೋಗ್ತಿದ್ದೀನಿ. ಫೈನಲಿ ಬಂತು, ತುಂಬ ಖುಷಿ ಆಯಿತು. ಇದು ಬಂತು ಅನ್ನೋದಕ್ಕಿಂತ ಅಲ್ಲನ ಇದು ಇಟ್ಕೊಂಡು ಕೊಟ್ಟರಲ್ಲ ಅದು ಖುಷಿ. ಅಕಸ್ಮಾತ್ ಮಿಸ್ ಆಗಿದೆ ಇನ್ನೆಷ್ಟು ಟೆನ್ಷನ್ ತೊಗೋಬೇಕಿತ್ತು ಅಂತ. ನೋಡೋಣ, ಇವಾಗ ಚಾನಲ್ಗೆ ಹೇಳ್ಬಿಟ್ಟು ಇದನ್ನು ಹಾಕಿಸ್ತೀನಿ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು, ಬಂತಲ್ಲ ಸದ್ಯಕ್ಕೆ ಅಂತ. ನಿಮಗೂ ಇಷ್ಟ ಖುಷಿಯಾಗಿದ್ದರೆ ಕಮೆಂಟ್ ಮಾಡಿ ನನಗೆ ಪ್ಲೀಸ್. ನೋಡಿ, ಲೈಕ್ ಮಾಡಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಅದನ್ನು ಕೇಳಿ, ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಅಷ್ಟೇ. ತುಂಬ 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 ಖುಷಿ ಆಯಿತು. ಭೂಮಿ ಆಗ್ಬಿಟ್ಟಿದ್ದೀನಿ. ಹೊರಗಡೆ ಕೂಡ ಹಾಕ್ಬಿಟ್ಟು ಈ ವಿಡಿಯೋನ ಮಾಡ್ತಿರೋದು. ಓಕೆ ಬನ್ನಿ ನೋಡೋಣ. ನನಗಂತೂ ತುಂಬ 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 ಖುಷಿ ಆಯಿತು. ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಅದು $100 ಆಗೋಕ್ಕೆ $10 ಆಗೋಕ್ಕೆ 1 ವರ್ಷ ತೊಗೊಂಡೈತೆ. ಅಂದರೆ ನಾನು 1 ವರ್ಷದಿಂದ ವೀಡಿಯೋನೇ ಹಾಕಿಲ್ವಲ್ಲ, ಹಳೆ ವೀಡಿಯೋನ ಓಡಿ ನನಗೆ $10 ಆಗಿರೋದು. ಸೊ ಈಗ ವಿಡಿಯೋ ಹಾಕ್ತಿದ್ದೀನಲ್ಲ, ನೋಡೋಣ ಅಟ್ಲೀಸ್ಟ್ 1 ವರ್ಷಕ್ಕಾದ್ರೂ $100 ಆಗುತ್ತಾ ಅಂತ. ಒಟ್ಟಾಗಿ 1 ಸಲ ಆದರೂ ನಾನು ಯೂಟ್ಯೂಬಿಂದ ಪೇಮೆಂಟ್ ತೊಗೋಬೇಕು ಅಂತ ಆಸೆ. ಬಟ್ ಫಸ್ಟ್ ಏನಂದರೆ ಯೂಟ್ಯೂಬ್ ಮಾಡಬೇಕಾದ್ರೆ ಅಮೌಂಟ್ ಬರುತ್ತೆ ಅಂತ ಶುರು ಮಾಡಿದ್ದು. ಬಟ್ ಇವಾಗ ಅಮೌಂಟ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನಾನು ಅದ್ರ ಬಗ್ಗೆ ಥಿಂಕ್ ಮಾಡ್ತೀರ. ಆ ಥರ ಥಿಂಕ್ ಮಾಡಿದರೆ ಓಡ್ತಿಲ್ಲ ಅಂತ ಅವಾಗಲೇ ನಿಲ್ಲಿಸ್ಬಿಡ್ತಿದ್ದೆ. ಬಟ್ ಇವಾಗೇನು ಅಂತಂದರೆ
ಅದು ದುಡ್ಡು ಬರುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ನಾನು ಮಾಡಬೇಕು, ನನಗೆಷ್ಟು ಸಾಧ್ಯನೋ ಅಷ್ಟು ನಾನು ಏನಂದರೆ ಬೇರೆ ಬೇರೆದರಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ನನ್ನ ಒಂದು ಯೋಚನೆ. ಈ ಥರ ವಿಡಿಯೋ ಮಾಡೋದ್ರಿಂದ ನಾನು ತುಂಬ ಬ್ಯುಸಿ ಆಗ್ತೀನಿ, ಅದಕ್ಕೆ ಟೈಮ್ ಕೊಡೋಲ್ಲ, ಇದಕ್ಕೆ ಟೈಮ್ ಕೊಡೋಲ್ಲ ಅಂತ. ಇಲ್ಲಾಂದರೆ ಏನು ಮಾಡ್ತೀನಿ, ವಿಡಿಯೋ ನಿಲ್ಲಿಸ್ಬಿಟ್ರೆ ಮಕ್ಕಳು ಮಲಗಿದಾಗ ಇನ್ನೇನು ಕೆಲಸ ಹೇಳಿ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಷ್ಟೇ ಕೆಲಸ, ಯೂಟ್ಯೂಬ್ ಸ್ಕ್ರೋಲ್ ಮಾಡೋದಷ್ಟೇ ಕೆಲಸ, ತಳ್ಕೊಂಡು ನೋಡೋದೆ. ಈಗಲೂ ಅಷ್ಟೇ, ನಂದು ಪೆಂಡಿಂಗ್ ಇದ್ರೂ ಬೇರೆಯವ್ರದ್ದು ಹಿಂಗೆ ನೋಡ್ತಾ ಇರ್ತೀನಿ. ನಂದೇ ಪೆಂಡಿಂಗ್ ಇರಬೇಕಾದ್ರೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಬೇರೆಯವ್ರದ್ದು ಈಗಲೇ ಇಷ್ಟು ತಳ್ಕೊಂಡು ನೋಡ್ತಿರ್ತೀನಿ. ಇನ್ನು ನಾನೇನಾದರೂ ಮಾಡೋದು ಬಿಟ್ಬಿಟ್ರೆ ಪೂರ್ತಿ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀನಿ. ಹಾಗಾಗಿ ಬೇಡ, ನಾನು ನೋಡ್ತೀನಿ, ಬೇರೆಯವ್ರು ನೋಡಲ್ಲ ಅಂತಲ್ಲ, ತುಂಬ ನೋಡ್ತೀನಿ ನಾನು ಬೇರೆಯವ್ರ ವೀಡಿಯೋಗಳೆಲ್ಲ. ಸೊ ಅದ್ರ ಜೊತೆಗೆ ನನ್ನದಕ್ಕೊಂದು ಸ್ವಲ್ಪ ಗಮನ ಕೊಟ್ಟರೆ ಸ್ವಲ್ಪ ಅದು ಇದು ನನ್ನನ್ನು ಬ್ಯುಸಿಯಾಗಿ ಇಟ್ಕೊಳ್ಬೋದು. ಈಗಲೂ ಬ್ಯುಸಿ ಇದ್ದೀನಿ, ಇನ್ನೂ ಬ್ಯುಸಿಯಾಗಿ ಇಟ್ಕೊಳ್ಬೋದು ಅನ್ನೋ ಒಂದು ರೀಸನ್ ಕೂಡ. ಆಮೇಲೆ ಏನೋ ಒಂಥರ ಖುಷಿ, ಈ ಥರ ವಿಷಯ ಎಲ್ಲನೂ ಜೋಡಣೆ ಮಾಡಿ ನಾನು ಅಪ್ಲೋಡ್ ಮಾಡೋದು, ಅದು ಒಂದು ಖುಷಿ ಅಲ್ವಾ. ನಾನು ಈ ಥರ ಮಾಡಿದ್ನಾ, ಈ ಥರ ಇದ್ದೀನಾ, ಅಥವಾ ಬೇರೆ ಇನ್ನೇನಾದರೂ ಮಾಡಬೇಕಾದ್ರೆ ಇದನ್ನು ನಾನು ಇನ್ನೂ ಕಲಿಯೋದಿದೆ ಅಲ್ವ ಅನ್ನೋದು ನನ್ನ ಹತ್ರ ಇರುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇದು ಬಂದಿದೆಯಲ್ಲ ಖುಷಿನೇ. $100 ಒಂದು ವರ್ಷಕ್ಕಿಲ್ದಾರೆ 2 ವರ್ಷಕ್ಕಾಗಲಿ ಬಿಡಿ, ನನ್ನ ಪಾಡಿಗೆ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಮಾಡಿಬಿಟ್ಟಿದ್ದೀನಿ. ದುಡ್ಡು ಬರಲಿ ಹಂಗಂತ ಬರಬಾರ್ದು ಅಂತಲ್ಲ, ಬರಲಿ ಅಂತ ನನಗೂ ಖುಷಿ ಇದೆ. ಹಂಗಂದ್ಬಿಟ್ಟು ನಾಳೆಗೆ ಬರಲಿ ಅಂದರೆ ಬರೋಲ್ಲ. ಅಕಸ್ಮಾತ್ ಬಂದಿಲ್ಲ ಅಂದರೂ ನನಗೇನು ಬೇಜಾರಿಲ್ಲ. ಇನ್ನೊಂದು ವರ್ಷಕ್ಕೆ $100 ಆಗಲಿ, ನನಗೇನು ಬೇಜಾರಿಲ್ಲ. ಬಟ್ ನನ್ನ ಖುಷಿಗೆ ನನಗೇನು ಅನಿಸುತ್ತೆ ಅದನ್ನು ವೀಡಿಯೋ ಮಾಡಿ ನನ್ನ ಪಾಡಿಗೆ ನಾನು ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಮೊದಲೇ. ಫಸ್ಟು ಒಂದು ವೀಡಿಯೋ ಹಾಕಿದ್ರೆ ಸಾಕು, ಅದೆಷ್ಟು ವ್ಯೂಸ್ ಆಗಿದೆ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೆ. ಬಟ್ ನಾವು ಏನು ಮಾಡ್ತೀನಿ ಅಂತಂದರೆ ಅದನ್ನು ತೆಗೆದು ನೋಡೋಕೆ ಹೋಗಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಾ, ಬಿಟ್ಬಿಡ್ತೀನಿ, ಒಂದು 2-3 ಸಲ ನೋಡ್ತೀನೇನೋ, ಮತ್ತೆ ಅದು ನೆಕ್ಸ್ಟಿಗೆ ಇನ್ನೊಂದು ವೀಡಿಯೋ ಹಾಕೋದ್ಮೇಲೆ ನಾನು ಮತ್ತೆ ಆ ವಿಡಿಯೋ ಓಡಿದೆಯಾ ಇಲ್ವಾ ನಾನು ನೋಡೋಕ್ಕೆ ಹೋಗಲ್ಲ, ಸುಮ್ಮನೆ ಆಗಿಬಿಡ್ತೀನಿ. ಒಂದು 5-10 ವ್ಯೂಸ್ ಅಷ್ಟೇ ಒಂದು ವೀಡಿಯೋಗೆ ಬರ್ತಿರೋದು. ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಫಸ್ಟೇ ಅಂದ್ಕೊಂಡಿದ್ದೀನಲ್ಲ, ದುಡ್ಡು ಬರಬೇಕು ಅಂತ ಮೊದಲು ಸ್ಟಾರ್ಟ್ ಮಾಡಿದೆ. ಇವಾಗ ನನಗೆ ದುಡ್ಡು ಬರಲೇಬೇಕು ಅಂತ ನಾನು ವೀಡಿಯೋ ಮಾಡ್ತಿಲ್ಲ. ಆ ಥರ ಮಾಡಿದಾಗಲೇ ಸಿಕ್ಕಾಬಟ್ಟೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಸೊ ಆ ಥರ ಮಾಡ್ತಿಲ್ಲ. ಅವಾಗಲೂ ಹಂಗೆ, ಅಯ್ಯೋ ಓಡ್ತಾಯಿಲ್ಲ, ಅಯ್ಯೋ ಸಬ್ಸ್ಕ್ರೈಬರ್ ಆಗ್ತಿಲ್ಲ, ಇಷ್ಟೊಂದು ಮಾಡಿದ್ರು ಅಂತ ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಬಟ್ ಇವಾಗ ಆ ಥರ ಇಲ್ಲ. ಈಗ ಮೊದಲೇ ಡಿಸೈಡ್ ಮಾಡಿಬಿಟ್ಟೆ, ಓಡದೇ ಇರಲಿ, ನಿನಗೆ ಇಷ್ಟನಾ, ನಿನಗೆ ಖುಷಿನಾ, ಆಗಬೇಕು ಅಂದ್ಕೊಂಡಿದ್ಯಾ ಶೇರ್ ಮಾಡ್ಕೊ, ವ್ಯೂಸ್ ಬರ್ತಿದ್ಯಾ ಇಲ್ಲ, ಸಬ್ಸ್ಕ್ರೈಬರ್ ಆಗ್ತಿಲ್ಲ, ಆ ಥರ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಇಲ್ಲ ಅಂದರೆ ನೀವು ಯೂಟ್ಯೂಬೇ ಬಿಟ್ಬಿಡೋ ಅಂತ ನಾನೇ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಒಂದೊಂದ್ಸರಿ ಅನಿಸುತ್ತೆ ಅಯ್ಯೋ ಓಡ್ತಾ ಇಲ್ವಲ್ಲ ಅಂತ. ಆಮೇಲೆ ಆ ಸೆಕೆಂಡ್ಗೆ ನಾನು ಅದನ್ನು ಬಿಟ್ಟು ಮುಂದೋಗ್ತೀನಿ. ಸೊ ಆ ಥರ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಭಯ ಆಯಿತು ಅಂದರೆ ಹಿಂಗಂತಾಯಿತು ಇದೆ. ಹಾಂ ಬಂದೆ. ಯಾಕೆ ಏನು ಗುರು, ಮಾಡೋದು ಇಲ್ಲ, ಮಾಡೋಕ್ಕೆ ಬಿಡೋದು ಇಲ್ಲ, ಹೆಲ್ಪ್ ಮಾಡೋದು ಹಿಂಗೇನೆ. ಮನೆ ಬಂದಂಗೆ 5 ನಿಮಿಷ ಒಂದು ವೀಡಿಯೋ ಮಾಡ್ಕೊಳ್ಳೋಣ, ನನ್ನ ಹತ್ರ ವೀಡಿಯೋಗಳೇ ಇಲ್ಲ ಅಂದರೆ ಬ್ಯಾಪಿಟೆ ಅಂತೆ. ಸೊ ಇದನ್ನು ಜನಕ್ಕೆ ಇವಾಗ ಮಾಡಿಸ್ತೀನಿ. ಅವ್ರ ಅವ್ರ ಫೋನಲ್ಲಿ ಆದರೆ ಕ್ಯಾಪ್ಚರ್ ಮಾಡ್ತೀನಿ. ಸೊ ಈ ಥರ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ರೆಡಿ ಮಾಡಿಸ್ಕೊಬಂದು ಈಗ ಬಬ್ಲಿಗೆ ನೆಬ್ಲೇಷನ್ ಹಾಕಾಯಿತು. ನಲ್ಲಿ ಇದೆ ಮನೆ ಹಾಕ್ಸೋಣ. ಅವ್ರು ಕಾಣಿಸ್ತೈತಾ ಹೇಳಿ. ಅವ್ನು ಜಾನು ಕೈಲೇ ಮಾಡಿಸ್ತಾ ಇದ್ದೀನಿ, ಜಾಸ್ತಿ ವ್ಯೂಸ್ ಬರಲಿ, ಸಬ್ಸ್ಕ್ರೈಬರ್ ಆಗಲಿ. ಅವನೇ ಕಿತ್ತಾಕ್ಬಿಟ್ಟು ಅವನೇ ಸ್ವಿಚ್ ಪ್ಲಗ್ ಜನ ಅಲ್ಲಿ ನೋಡು ಚುಚ್ತವನೇ ಅಲ್ಲಿ ಹೋಗ್ಬಿಟ್ಟು. ಹಾಂ ಹಾಕೋಕ್ಕಾಗಲ್ಲ ಅವ್ರು. ಏನು ಅನಿಸ್ತೈತೆ ಜನ? ಮಾಡು ನೀಟಾಗಿ ನೋಡೋಣ. $10 ಆಗೋಕ್ಕೆ 1 ವರ್ಷ ಬೇಕಾಯ್ತಲ್ಲ. ನೀನೇನಂತ ಹೇಳಿದೆ ನಾನು ನಿಲ್ಲಿಸ್ಬಿಡ್ತೀನಿ ಅಂದಾಗ ಫ್ಯಾಷನು ಮಾಡು ಅಂದ್ರೆ ಯಾವಾಗೂ ಜನ ಓಡ್ತಾನೆ ಇಲ್ಲ, ಬಿಡೋಕ್ಕೂ ಮನಸ್ಸೇ ಇಲ್ಲ ನನಗೆ. ವಿಡಿಯೋ ಇಟ್ಕೊಂಡಿದ್ದೀನಲ್ಲ ಅದನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಟೈಮ್ ಪಾಸು ಮಾಡು, ಪ್ಯಾಷನ್ಗೆ ಇಟ್ಕೊಂಡ್ಮಾಡು, ದುಡ್ಡು ಬರಲಿ ಏನು ಮಾಡಬೇಡ ಅಂತು ನೋಡಿ ಜನ. ವಿಡಿಯೋದ ತಗೊಂಡು ಸೈಡಿಗೆ ತಳ್ಬಿಟ್ಟು ಬಂದ್ಬಿಟ್ಟ. ಕೆಡ್ಸ್ಕೊಬಾರ್ದು, ಸುಮ್ಮನೆ ಇರಲಿ ಅಂತ ಒಂದು ವಿಡಿಯೋ ಹಾಕು, ನಿನಗಿಷ್ಟ ಬಂದಂಗೆ ಮಾಡು ಅಂತ ಅಲ್ವಾ ಅಂದ್ಕೊಂಡು ನಾನು ಸುಮ್ಮನೆ ಪ್ಯಾಷನ್ಗೆ ಹಾಕ್ತಿದ್ದೀನಿ.
ನೆಕ್ಸ್ಟು ಅಕೌಂಟ್ ಎಲ್ಲ ಆ್ಯಡ್ ಮಾಡೋದು ಹೆಂಗೆ ಕೇಳುತ್ತಾ ಅಥವಾ ಎಲ್ಲೋಗಿ ಮಾಡಬೇಕು? ಮಾಡಿದೀವಿ ಅಂತ ನನಗೆ ಅನ್ನಿಸ್ತೈತೆ. ನಾನು ಯಾವ ಅಕೌಂಟ್ ನಂಬರ್ ಕೊಟ್ಟಿಲ್ಲ. ಯಾವ ಅಕೌಂಟ್ ಕೊಟ್ಟಿದ್ದೀವಿ ಬಿಟ್ಬಿಟ್ಟು ಬಂದಿದ್ಯಾ? ನಾನು ಕೊಟ್ಟಿರೋದಲ್ಲ, ನೀನು ಕೊಟ್ಟಿರ್ತೀಯ, ನಾನು ಮಾಡಿರ್ತೀನಿ. ನಂಗೆ ಆ ಅಕೌಂಟ್ ಬೇಕು ಅಂದೆ, ನೀನೇನು ಮಾಡಿದೆ? ಬೇಡ ಅಕೌಂಟು ಬಾ ಅಂದ್ಬಿಟ್ಟು ಕರ್ಕೊ ಬಂದ್ಬಿಟ್ಟಿರೋದು ಇವು. ಏನಕ್ಕೆ ಇಟ್ಕೋತೀಯ? ಎರಡು ಕ್ಲೋಸ್ ಮಾಡಿಬಿಡು. ಎರಡು ಅಕೌಂಟ್ ಐತೆ. 2 ಅಕೌಂಟು ಒಂದರಲ್ಲೇ ಮರ್ಜ್ ಮಾಡಿರೋದ್ರಿಂದ ಬಿಟ್ಬಿಡು ಅಂದ್ಬಿಟ್ಟು ಬಿಡಿಸ್ಬಿಡ್ತು. ಇಲ್ಲಿ ನೋಡಿದ್ರೆ ಹಾಕಿದ್ದೀವಿ ಅಂತೈತೆ. ಯಾವ ಅಕೌಂಟ್ ಹಾಕೈತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅದನ್ನ ಹೇಗೆ ಚೆಕ್ ಮಾಡೋದು ಅಂತಲೂ ಗೊತ್ತಿಲ್ಲ. ಅದು ಮುಂದೆ ಹಾಕ್ಬೇಕಾ, ಇವಾಗ ಆಗೋಗಿದೆಯಾ, ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಬೇಕು. ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ. ಗಂಟ್ಲು ಹೋಗ್ಬಿಟ್ಟಿದೆ, ಒಂದೊಂದ್ಸರಿ ಒಂದೊಂಥರ ವಾಯ್ಸ್ ಬರುತ್ತೆ. ನನಗೆ ಆಗ್ತಿದೆ. ನನ್ನ ಮಗ ನೋಡಿ ಪೇಪರ್ ಎಲ್ಲ ತಿನ್ನುತ್ತೆ ಇದು. ನೀನು ನೋಡ್ಬೇಕಾ? ಇರು ಸುಮ್ಮನೆ ಅಲ್ಲೇ ವೆರಿಫಿಕೇಶನ್ ಚೆಕ್ಕು, ಅಡ್ರೆಸ್ಸು ವೆರಿಫಿಕೇಶನ್ನು ಪೆಂಡಿಂಗಲ್ಲಿತ್ತು, ಕಂಪ್ಲೀಟೆಡ್ ಆಯಿತು. ಇದು ಸ್ವಲ್ಪ ಟೈಮ್ ತಗೋತದೆ. ಅಟ್ಲೀಸ್ಟ್ ಇವಾಗ ಈಗ ಜಸ್ಟ್ ತಾನೇ ಮಾಡಿದ್ದೀವಿ ನಾವು. ಬೇರೆ ಒಂದು 4 ಗಂಟೆ ಲಾಕರ್ ಆಗೋಯ್ತು. ಅವಾಗ ಇಲ್ಲಿ ಬೇರೆ ಹೊಡ್ಕೊಂಡವನೆ. ಕಿತ್ಕೊಳಕ್ಕೆ ಹೋದೆ, ಅದೇನೋ ಇಳ್ಕೊಂಡಿದ್ದ. ಕರೆಂಟ್ ಹೊಡೆದ್ಬಿಟ್ರೆ ಪಟ್ಟ ಅಂತ ಕಿತ್ತೆ. ಅದ್ರದ್ದು ಎಡ್ಚೇನೋ ಬಂದಿಲ್ಲ, ಹೊಡೆದು ಬ್ಲಡ್ ಬಂದ್ಬಿಡ್ತು. ಏನು ಕಿತ್ತೋಗ್ಬಿಟ್ಟೈತೆ ಸ್ವಲ್ಪ. ಅಲ್ಲಿ ಬೊಪ್ಪಾಯಿ ಹೊಸಣ ನೋಡಿ, ಪೊರ್ಕೆ ಗಿರ್ಕೆ ಎಲ್ಲ ತಗೊಬಂದಾನೆ ದೃಷ್ಟಿ ತೆಗಿಯೋಕ್ಕೆ. ಓಡ್ತಿಲ್ಲ ನಮ್ಮ ಅಮ್ಮನ ಯೂಟ್ಯೂಬ್ ಓಡಲಿ ಅಂತ. ಇಲ್ಲಿ ಇದೆ ಬಗ್ಗೆ ಏನು ಗೊತ್ತಿಲ್ಲ. ಗಂಧ ಇಲ್ಲ, ಗಾಡಿ ಇಲ್ಲ, ಏನೋ ಬಂದಿದ್ದಲ್ಲಿ ತೋರಿಸಿದ್ದು ಮಾಡ್ತಿದ್ದೀವಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಜಾವನಿಗೆ ಯಾಕೆ ಬಿಟ್ಟಿರ್ತೀವಿ ಬೇಕು ಅಂತ ಬಂದಿಲ್ಲ. ಈ ಕಡೆಗೆ ನೋಡ್ಕೊಂಡು ಅನ್ನ ಅದೋಗಿ ಕಣ್ಣಿಗೆ ಟಚ್ ಆಗೋಯ್ತು. ಬಾರ ಅವನಲ್ಲಿ ಇವ್ನು ಕೊಟ್ಟು ಗಿಫ್ಟ್ ಕೊಡಿವಿ ಎರಡೂ. ಇವು 2 ಗಿಫ್ಟು ಹೋಗಲ್ಲ. ಇವು ಟ್ಯಾಟಾಗಿ ದುಡ್ಡು ಕೊಟ್ಬಿಟ್ಟು ಹಾಕಿಸ್ಬೇಕು. ದುಡ್ಡು ಇದಕ್ಕೂ ಕೊಟ್ಟಿದ್ದೀನಿ, ಆದರೆ ಟ್ಯಾಟೋ ಹಾಕಿ ಅಂತಲ್ಲ, ಬ್ಲಡ್ ಇಂಜೆಕ್ಷನ್ ಹಾಕಿ ಅಂತ. ಅವ್ರು ಹಾಕಿ ನೋಡಿ ದೃಷ್ಟಿಪಟ್ಟು 2 ದೃಷ್ಟಿಪಟ್ಟು ಕೊಟ್ಬಿಟ್ಟು ನಾನು ಇದರಲ್ಲಿ ಬರೇ ಇದು ಬಿತ್ಕೊಂಡೆಲ್ಲ ಓದಾಡ್ತಾನೆ. ಇಲ್ಲಿ 1 ವರ್ಷ ಕೂಸು ಎಷ್ಟು ಇದು ಅಂದರೆ ಹಪ್ಳನೇ ಬೇಕು ಅವನಿಗೆ. ಇದು ಹಪ್ಳ ಕೊಟ್ಟಿಲ್ಲ ಅಂದರೆ ಕೆಳಗೆ ಬಿತ್ಕೊಂಡು ಒದ್ದಾಡೋದು. ಈಗ ಫೈಟ್ ಅಲ್ಲ ಬಬ್ಲು. ಆದರೆ ಚಂದ ಕಣಪ್ಪಾಯ್ತು. ಲಾಲಿ ಆಡಿದ್ರೆ ಜೋ ಜೋ ಲಾಲಿ ಕಂದಮ್ಮ, ನೀನು ನನ್ನ ಮುದ್ದು ಕಂದಮ್ಮ, ಜೋ ಜೋ ಲಾಲಿ ಕಂದಮ್ಮ, ನನ್ನ ಮುದ್ದು ಕಂದಮ್ಮ. ನೋಡ್ರಿ ಅವನು ಹೆಂಗೆ ನೋಡ್ತಾನೆ. ಅವನ ರ್ಯಾಪನ್ನು ಬಿಟ್ಟಿದ್ದಾರಲ್ಲ ಅವನು ಕಳ್ಳ. ಅವನು ಏನಾಯ್ತು ಜನೋ? ಏನಿಲ್ಲ, ಆಯ್ತು ಅಷ್ಟೇ. ಪಕ್ಕ ಮಾಡ್ದ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಲ್ವ ನನಗೆ? ದುಡ್ಡು ಬಂದ್ಮೇಲೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದು. ಕಷ್ಟಪಟ್ಟೇನೋ ಮಾಡೋಳೆ ಪಾಪ. ಅದು 2 ಐಕ್ಳು ಕಟ್ಕೊಂಡು ರಾತ್ರಿ ಒಳಗೆಲ್ಲ ಎಡಿಟ್ ಮಾಡಿಕೊಂಡು ಅವು ಐಕ್ಳು ಕಟ್ಕೊಂಡು ಬೆಳಗ್ಗೆಲ್ಲ ವಾಯ್ಸ್ ಓವರ್ ಕಟ್ಕೊಂಡು ಬಂದ್ರಿಂದ ನಮಗೆ ನೆಟ್ವರ್ಕ್ ಸಿಗ್ತಿಲ್ಲ. ಈ ನೆಟ್ವರ್ಕ್ಗೋಸ್ಕರ ರೋಡ್ಗೆ ಹೋಯ್ತೀನಿ ನಾನು ಅವನ್ನ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಆ ಒಂದು ಶ್ರಮಕ್ಕಾದ್ರೂ ಕಂಗ್ರ್ಯಾಚುಲೇಷನ್ಸ್ ಪುಟಿ, ಪರವಾಗಿಲ್ಲ. ಇದಾದರೂ ಬಂದಿದೆಯಲ್ಲ ಅಂತ ಅನ್ಲಿಲ್ಲ. ದುಡ್ಡು ಬರಲಿ ಆಮೇಲೆ ಅಂತೀನಿ ಅಂತೆ. ಮತ್ತೆ ಅಲ್ಲಿಗೆ ಹೋಗ್ತಿತ್ತೇನೋ, ಪ್ರಾಬ್ಲಮ್ ಆಗ್ತಿತ್ತು ಪಾಪ. ಥ್ಯಾಂಕ್ಸ್ ಸೌಮ್ಯ ಅವರೇ, ನೀವು ಈ ವಿಡಿಯೋ ನೋಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂದರೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅದಕ್ಕೆ ಅಕಸ್ಮಾತ್ ಮಿಸ್ಸಾಗಿ ನೋಡ್ಬಿಡ್ಬೇಕು. ಏನಪ್ಪ ಇವಳು ಹಿಂಗೆಲ್ಲ ಮಾತಾಡೋಳೆ ಅಂದ್ಕೊಳ್ತಾರೆ. ನೋಡಿದ್ರೆ ಇಲ್ಲಿಂದನೇ ಥ್ಯಾಂಕ್ಸ್. ಆವಾಗಲೂ ಹೇಳಿದೆ ಥ್ಯಾಂಕ್ಸ್ ಅಂತ. ಪಾಪ
ಅವ್ರೇನು ಕೇಳೋಕೆ ಹೋಗಲಿಲ್ಲ. ಅಕಸ್ಮಾತ್ ಇಲ್ಲಿಂದ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಐ ಫ್ರೆಂಡ್ಸ್, ಆಡ್ಸೆನ್ಸ್ ಪ್ರಿಂಟ್ ಬಂದಿರೋದ್ರಿಂದ ಫುಲ್ಲು ಜೋಶಲ್ಲಿದ್ದೀನಿ ನಾನು. ಫುಲ್ಲು ಜೋಶಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ವಾಯ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನನ್ನ ಪಿಳ್ಳೆಯಲ್ಲಿ ಸೋಫಾ ಮೇಲೆ ಹತ್ಕೊಂಡು ಏನೇನೋ ಮಾಡ್ತಾ ಇದೆ. ಇದು ಸರಿ ಹೊಡ್ಕೊಳ್ಳೋದೇ ಬರೀ ಬೆಳಗಿನ ಸಂಜೆ ತನಕ. ನನ್ನ 2 ಕಣ್ಣು ಮಾತ್ರ CCTV ಆಗಿರಬಾರ್ದು, ಮೈಯೆಲ್ಲ CCTV ಆಗಿರ್ಬೇಕು ಇನ್ನೊಬ್ಬ ನೋಡ್ಕೊಳ್ಳೋಕ್ಕೆ. ಅಷ್ಟು ಕೊಟ್ಲೆ ಕೊಡ್ತಾನೆ ನನಗೇನು. ಏನಂದರೆ ಆ ರೂಮ್ಗೆ ಹೋದರೆ ಇದ್ರ ಮೇಲೆ ಹತ್ಕೊಂಡ್ಬಿಡ್ತಾನ, ಎಲ್ಲಿ ಬಿದ್ದುಬಿಡ್ತಾನೆ ಅಂತ ಭಯ. ಒಂದು ರೌಂಡ್ ಗುಡುಗುಡುಗುಡು ಹೋಗ್ತಾನೆ. ಹಾಲು ಬಂದರೆ ಈ ಸೋಫಾ ಮೇಲೆಲ್ಲ ಹತ್ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ನಿನ್ನೆ ಅಲ್ಲಿಂದ ರಪ್ಪ ಅಂತ ಬಿದ್ದ, ತಲೆ ಹೊಡಿತು. ಇನ್ನೇ ಅಲ್ಲಿಗೆ ಹೋದರೆ ಅಡುಗೆ ಮನೇಲಿ ಏನು ಸಿಗುತ್ತೆ ಅದೆಲ್ಲ ಕಿತ್ತಾಡ್ತಾನೆ. ಅಯ್ಯೋ ಆಟ್ಲೆ ಅಂದರೆ ಊಟ ಆಟ್ಲೆ ನಮ್ಮ ಮಗನು. ಫೈನಲಿ ಆಯಿತು. ಐ ಆಮ್ ಸೋ ಹ್ಯಾಪಿ.